ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರ ಮಾಡಿರುವಂತಹ ಒಂದು ಹೊಸ ಯೋಜನೆ ಬಗ್ಗೆ, ಮಹಿಳೆಯರಿಗೆ ಒಂದು ಹೊಸ ಯೋಜನೆಯನ್ನು ಮಾಡಿದೆ. ಆ ಒಂದು ಯೋಜನೆಯ ಲಾಭ ಯಾವ ರೀತಿ ಪಡ್ಕೋಬೇಕು, ಅದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಆಗ್ಬೋದು, ಲಾಸ್ಟ್ ಡೇಟ್ ಏನಾದರೂ ಇದೆಯಾ, ಅದನ್ನು ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು, ಈ ಒಂದು ಲಾಭ ಏನಿದೆ, ಈ ಒಂದು ಲಾಭ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಏನೋ ಅನ್ನೋದು ಎಲ್ಲದ್ರ ಬಗ್ಗೆನೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಹಿಳೆಯರು ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಕೆಳಗಡೆ ಲೈಕ್ ಬಟನ್ನು ಜೊತೆಗೆ ಸಬ್ಸ್ಕ್ರೈಬ್ ಬಟನ್ನು ಕಾಣಿಸಿರುತ್ತೆ. ಈ ಕೂಡಲೇ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಮಹಿಳೆಯರು ಈಗಾಗಲೇ ಸಹ ರಾಜ್ಯ ಸರ್ಕಾರ ಮಾಡಿದಂತಹ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಮಹತ್ವದ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯ ಅಡಿ ಪ್ರತಿ ತಿಂಗಳೂ ಸಹ 2,000 ಹಣ ಪಡ್ಕೋತಿದ್ದಾರೆ. ಈಗಾಗಲೇ 10 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ದಾರೆ. ನೀವು ಪ್ರತಿ ತಿಂಗಳು 2,000 ಹಣ ಪಡ್ಕೋತಿದ್ರೂ ಸಹ ರಾಜ್ಯ ಸರ್ಕಾರದಿಂದ ಈಗ ಒಂದು ಹೊಸ ಯೋಜನೆಯನ್ನು ಮಾಡಿದ್ದಾರೆ. ಈ ಒಂದು ಯೋಜನೆ ಅಡಿ ನೀವು ಪ್ರತಿ ತಿಂಗಳು ಸಹ 800 ರೂಪಾಯಿ ಹಣವನ್ನಾದರೆ ಪಡ್ಕೋಬೋದು ಆಗುತ್ತೆ. 800 ರೂಪಾಯಿ ಹಣ ಆದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಸಿಗುತ್ತೆ. ಮೊದಲಿಗೆ ನೋಡಿ, ಇದಕ್ಕೆ ಬೇಕಿರುವಂತಹ ಡಾಕ್ಯುಮೆಂಟ್ಸನ್ನು ಹೇಳ್ತೀನಿ. ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದರೆ, ಮಹಿಳೆಯರದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಜೊತೆಗೆ ಆಧಾರ್ ಕಾರ್ಡ್ ಆ್ಯಂಡ್ ಹಾಗೇನೂ ಸಹ ರೇಷನ್ ಕಾರ್ಡ್ ಆ್ಯಂಡ್ ಹಾಗೇನು ಇಂಪಾರ್ಟೆಂಟ್ ಆಗಿ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗುತ್ತೆ, ಜೊತೆಗೆ ಒಂದು ID ಪ್ರೂಫ್ ಬೇಕಾಗುತ್ತೆ, ವೋಟರ್ ID ಆಗಿರ್ಬೋದು ಅಥವಾ ಪ್ಯಾನ್ ಕಾರ್ಡ್ ಆಗಲಿ ಬೇಕಾಗುತ್ತೆ, ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಈ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮ್ಮದು ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿಯಾಗಿ ನಿಮ್ಮದು ಒಂದು ಆನ್ಯುವಲ್ ಇನ್ಕಮು ಆ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನು ಮೆನ್ಷನ್ ಆಗಿರುತ್ತೆ 35,000 ಇಲ್ಲ ಅಂತಂದರೆ 35,000ಕ್ಕಿಂತ ಕಡಿಮೆ ಇರಬೇಕು. ಆಗಷ್ಟೇ ನೀವು ಇದಕ್ಕೆ ಎಲಿಜಿಬಲ್ ಆಗಿರ್ತೀರಾ, ಇಲ್ಲ ಅಂತಂದರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಈ ಒಂದು ರಾಜ್ಯ ಸರ್ಕಾರ ಮಾಡಿರುವಂತಹ ಹೊಸ ಯೋಜನೆ ಏನಿದೆ, ಈ ಒಂದು ಯೋಜನೆಗೆ ನೀವು ಲಾಸ್ಟ್ ಡೇಟ್ ಏನಾದರೂ ಇದೆಯಾ ಅಂತಂದರೆ ಇಲ್ಲ, ಇದಕ್ಕೆ ಯಾವುದೇ ರೀತಿಯ ಲಾಸ್ಟ್ ಡೇಟ್ ಆದರೆ ಇಲ್ಲ, ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆಗಿರುತ್ತೆ. ಸರ್, ಇದಕ್ಕೆ ನಾವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಅಂದರೆ, ಈಗಾಗಲೇ ನೀವು ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರಿ ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಆಗಿರುತ್ತೆ. ಕರ್ನಾಟಕ 1 ಆ್ಯಂಡ್ ಹಾಗೇನೂ ಸಹ ಗ್ರಾಮ 1ಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸರ್, ಎಲ್ಲ ಒಂದು ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದು, ಯಾರು ಮಾತ್ರ ಅರ್ಜಿ ಸಲ್ಲಿಸಬೇಕು ಸರ್ ಅಂತ ಅಂದರೆ, ಇದಕ್ಕೆ ನೋಡಿ ಒಂದಿಷ್ಟು ಕಂಡೀಷನ್ಸ್ ಆದರೆ ಇದ್ದಾವೆ. ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದಾಗ ನಿಮಗೆ ತುಂಬ ಏನು ಕಂಡೀಷನ್ಸ್ ಆದರೆ ಇರಲಿಲ್ಲ. ಈ ಒಂದು ಟ್ಯಾಕ್ಸ್ ಕಟ್ಟದೇ ಇರಬೇಕು ಆ್ಯಂಡ್ ಹಾಗೇನೂ ಸಹ ನೀವು IT ಪೇಯರ್ ಆಗಿರಬಹುದು ಅಂತಕ್ಕಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ ಅಷ್ಟೇ ಇತ್ತು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ. ಬಟ್ ಇದಕ್ಕೂ ಸಹ ಕೆಲವೊಂದಿಷ್ಟು ಕಂಡೀಷನ್ಸ್ ಆದರೆ ಇದ್ದಾವೆ. ಈ ಒಂದು ಯೋಜನೆಗೆ ಯಾವ ಒಂದು ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದರೆ, ಇಲ್ಲಿ ಮಹಿಳೆಯರಿಗೆ ಯಾರಿಗಾದರೆ 40 ರಿಂದ 64 ವರ್ಷ ವಯಸ್ಸಾಗಿರುತ್ತೋ ಅಂತಹ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದರಲ್ಲೂ ಸಹ ಅವರು ಅನ್ಮ್ಯಾರಿಡ್ ಆಗಿರಬೇಕು, ಇಲ್ಲ ಅಂತಂದರೆ ಅವ್ರಿಗೇನಾದ್ರು ಡೈವರ್ಸ್ ಆಗಿದ್ರೆ ಅಂತಹ ಮಹಿಳೆಯರಿಗೆ ಈ ಒಂದು ಯೋಜನೆ ಆದರೆ ಅಪ್ಲಿಕೇಬಲ್ ಆಗುತ್ತೆ. 40 ರಿಂದ 64 ವರ್ಷದ ಮಹಿಳೆಯರು ಯಾರಾದರೆ ಮದುವೆ ಆಗಿರೋದಿಲ್ಲ ಅಥವಾ ಡೈವರ್ಸ್ ಆಗಿರೋದೋ ಅಂತಹ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳು 800 ರೂಪಾಯಿ ಹಣ ಆದರೆ ಪಡ್ಕೋಬಹುದು. ಓಕೆನಾ? ಆ್ಯಂಡ್ ಹಾಗೇನೂ ಸಹ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ದ ಆದಮೇಲೆ ವಿತಿನ್ 40 ಡೇಸ್ ಒಳಗಡೆ ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಏನು ಅನ್ನೋದು ನಿಮಗೆ ಒಂದು ಕನ್ಫರ್ಮೇಷನ್ ಆದರೆ ಬರುತ್ತೆ. ನೀವು ನಿಮ್ಮ ಹತ್ತಿರದ ಕರ್ನಾಟಕ 1 ಅಥವಾ ಗ್ರಾಮ 1ಗೆ ಹೋಗಿ ವಿಸಿಟ್ ಮಾಡಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ರಾಜ್ಯ ಸರ್ಕಾರ ಮಾಡಿರುವಂಥ ಈ ಒಂದು ಹೊಸ ಯೋಜನೆಯ ಹೆಸರು ಮನಸ್ವಿನಿ ಯೋಜನೆ ಆಗಿರುತ್ತೆ. ಈ ಒಂದು ಯೋಜನೆಯ ಅಡಿ 40 ರಿಂದ 64 ವರ್ಷದ ಮಹಿಳೆಯರು ಯಾರಿಗಾದರೆ ಮದುವೆ ಆಗಿರೋದಿಲ್ವೋ ಆ್ಯಂಡ್ ಹಾಗೇನೂ ಸಹ ಯಾರಿಗಾದರೆ ಡೈವರ್ಸ್ ಆಗಿರುತ್ತೋ ಅಂತಹ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೋಡಿ, ನಿಮ್ಮ ಒಂದು ಕ್ಯಾಸ್ಟ್ ಇನ್ಕಮ್ ಅಲ್ಲಿ 35,000ಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ನಿಮ್ಮ ಒಂದು ಇನ್ಕಮ್ಮು, ಆನ್ಯುವಲ್ ಇನ್ಕಮ್ಮು. ಜೊತೆಗೆ ನೀವು ಬೇರೆ ಒಂದು ಯೋಜನೆಗಳಲ್ಲಿ ಒಂದು ಪೆನ್ಷನನ್ನು ಪಡ್ಕೋದೇ ಇರಬೇಕಾಗುತ್ತೆ. ಓಕೆನಾ? ನೀವು ಬೇರೆ ಒಂದು ಇದರಲ್ಲಿ ಪೆನ್ಷನನ್ನು ಪಡ್ಕೋದೇ ಇದ್ದರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ಒಂದು ರೀತಿಯ ಲಾಸ್ಟ್ ಡೇಟ್ ಆದರೆ ಇಲ್ಲ. ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಈ ಒಂದು ವಿಡಿಯೋ ಯಾವ ಮಹಿಳೆಯರಿಗೆ ಯೂಸ್ ಆಗುತ್ತೆ ಅಂತ ಅನಿಸುತ್ತೋ ಅಂತಹ ಮಹಿಳೆಯರಿಗೆ ದಯವಿಟ್ಟು ನೀವು ಸಹ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಒಂದಿಷ್ಟು ಯೂಸ್ ಆಗಲಿ ನಮ್ಮ ಒಂದು ರಾಜ್ಯ ಸರ್ಕಾರ ಮಾಡಿರುವಂತಹ ಹೊಸ ಯೋಜನೆ. ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.